ಜಾಸ್ತಿ ನಾಟಕ ಆಡ್ಬೇಡ ಬಾ. ಸಿಕ್ಬಿದ್ದ ಸರ್. ನಮ್ಮನ್ನ ನೋಡ್ತಿದ್ದಂಗೆ ತಪ್ಪಿಸ್ಕೊಂಡು ಓಡೋಡಕ್ ನೋಡ್ದ. ಹಿಡ್ದಾಕಿದ್ದೀನಿ, ಸರಿಯಾಗಿ ತದ್ಕಿದ್ದೀನಿ. ಹೇಗೋ ಹೊಡೆದಿದ್ದೀರಾ, ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ಸೀದಾ ಸ್ಟೇಷನ್ ಕರ್ಕೊಂಡು ಹೋಗ್ಬಿಡಿ. ಪೊಲೀಸ್ನವರಾದ್ರೂ ನಮಗೂ ಮನುಷ್ಯತ್ವ ಅಂತ ಇದೆ ಸರ್. ಎಷ್ಟೇ ಹೊಡಿಲಿ ಸರ್, ಈ ಮನೆಗೆ ಒಂದ್ಸಲ ಕರ್ಕೊಂಡೋಗಿ, ಈ ಮನೆಗೆ ಒಂದ್ಸಲ ಕರ್ಕೊಂಡೋಗಿ. ದುಂಬಾಲ್ ಬಿದ್ಬಿಟ್ಟ, ಅದಕ್ಕೆ ಮನುಷ್ಯತ್ವದಿಂದ ಕರ್ಕೊಂಡ್ಬಂದಿದ್ದೀನಿ. ಅಣ್ಣ, ದಯವಿಟ್ಟು ಎಲ್ಲರ ಹತ್ರನೂ ಮಾತಾಡೋದಕ್ಕೊಂದು ಅವಕಾಶ ಮಾಡಿಕೊಡಿ. ಇವನ ಹತ್ರ ಮಾತಾಡೋದು ಏನಿದೆ ಇನ್ಸ್ಪೆಕ್ಟರ್? ಇವನೇನು ಸ್ವಾತಂತ್ರ್ಯ ಹೋರಾಟ ಮಾಡಿ ಜೈಲು ಸೇರಿದಾನ? ಮಾಡಿರೋದು ಫ್ರಾಡು. ದಯವಿಟ್ಟು ಕರ್ಕೊಂಡು ಹೋಗಿ. ಪ್ಲೀಸ್ ಅಣ್ಣ, ಹೀಗೆ ಮಾತಾಡೋಕ್ಕಾಗದೇ ಇದ್ರೆ ಇನ್ಯಾವತ್ತೂ ಆಗುತ್ತೋ ಇಲ್ವೋ, ಪ್ಲೀಸ್. ಹೋಗ್ಲಿ ಬಿಡಿ ಸರ್, ಮಾತಾಡ್ಲಿ. ನಮಗೂ ಕೇಸ್ಗೆ ಏನಾದ್ರು ಕ್ಲೂ ಸಿಗ್ಬೋದು. ಎರಡೆರಡೆ ಮಾತಾಡೋಣ ಪ್ಲೀಸ್. ವಿನತಾ, ಅಳಿಯಂದ್ರೆ ದಯವಿಟ್ಟು ನನ್ನ ಕೈ ಬಿಟ್ಬಿಡ್ಬೇಡಿ. ನೀವೇ ನನಗೆ ಸಹಾಯ ಮಾಡಬೇಕು ಪ್ಲೀಸ್. ದಯವಿಟ್ಟು ನನ್ನ ಉಳಿಸ್ಕೊಳ್ಳಿ ಅಂದ್ರೆ ನೀನ್ ಮಾಡಿರೋ ತಪ್ಪನ್ನ ನನ್ ಗಂಡ ಅವ್ರ ತಲೆ ಮೇಲೆ ಹಾಕೊಂಡು ನಿನ್ನ ಬಿಡಿಸ್ಬೇಕಾ? ನಾನು ಹಾಗೆ ಹೇಳಿದ್ನ? ಹಾಗೆ ಹೇಳುವಂತ ಮನುಷ್ಯನ ನಾನು ಇಲ್ಲ ಅಂದ್ರೆ ಊರ್ ಬಿಟ್ಟು ಯಾಕೆ ತಲೆ ಮರೆಸ್ಕೋಬೇಕಾಗಿತ್ತು? ಅಳಿಯಂದ್ರೆ ಈಗ ಬಂದಿದ್ದೀನಲ್ಲ, ದಯವಿಟ್ಟು ನನ್ನನ್ನು ಕಾಪಾಡಿ. ಅದೇ ಹೇಗಾಗತ್ತೆ ಅಂತ ಕೇಳ್ತಿರೋದು. ನಿಮ್ಮ ಮಾವ ಮನ್ಸು ಮಾಡಿದ್ರಾಗತ್ತಮ್ಮ. ಅವರು ಆ ಆದಿತ್ಯ ಎಂಟರ್ಪ್ರೈಸಸ್ MD ಹತ್ರ ಮಾತಾಡಿದ್ರೆ ಖಂಡಿತವಾಗ್ಲೂ ಆಗತ್ತೆ. ಯಾಕೆ ಮಾತಾಡ್ಬೇಕು ಅಂತೀನಿ? ಅಳಿಯಂದ್ರೆ ಇದರಲ್ಲಿ ನನ್ನ ಸ್ವಾರ್ಥ ಏನಾದ್ರೂ ಇತ್ತಾ? ಯಾರು ಗೊತ್ತು? ಅವ್ರ ಹತ್ರನೂ ನೀವು ಕಮಿಷನ್ ತಗೊಂಡಿರ್ತೀರಾ. ಶಭಾಷ್, ಈ ಮಾತನ್ನ ನಾನು ಕೇಳಬೇಕಾಗಿದೆ. ಬೇಕು ನನಗಿಂತ ಮಾತುಗಳು. ಅಡ್ಡದಾರಿ ಹಿಡಿದವನಿಗೆ ಅಡ್ಡಡ್ಡವಾಗಿ ಬಂದು ಎರಗತ್ತಂತೆ. ಹಂಗಾಗಿದೆ ನನ್ನ ಪರಿಸ್ಥಿತಿ. ವಿನುತಾ, ಪೊಲೀಸ್ನವರು ಈಗಾಗಲೇ ನನಗೆ ಸಿಕ್ಕಾಪಟ್ಟೆ ಹೊಡ್ತಿದ್ದಾರೆ. ಅಳಿಯಂದ್ರೆ ಅವ್ರು ಹೊಡೆದಿರೋ ಏಟ್ಗೆ ಕಾಲು ನೀಲಿ ಬಣ್ಣಕ್ಕೆ ತಿರುಗಿಬಿಟ್ಟಿದೆ. ಮಂಡಿನಲ್ಲಿ ಗಾಯ ಆಗಿ ರಕ್ತ ಸುರಿತಾ ಇದೆ. ಶುಗರ್ ಪೇಷಂಟ್ ಅಮ್ಮ ನಾನು. ನಾಳೆ ಗಾಯ ಮಾಯ್ದೆ ನನ್ನ ಕಾಲೇ ತೆಗಿಬೇಕಾದ ಪರಿಸ್ಥಿತಿ ಬಂದ್ರೆ ನನ್ನ ಹೆಂಡ್ತಿನ ಯಾರು ನೋಡ್ಕೋತಾರೆ? ದಯವಿಟ್ಟು ನಿಲ್ಸು ಮಾವ. ನೀನ್ ಮಾಡಿದ ಪಾಪ ನೀನೇ ಅನ್ಭವಿಸ್ಕೊ. ನಮ್ಮ ಹತ್ರ ಕೇಳಕ್ ಬರ್ಬೇಡ. ಬನ್ನಿ ಪ್ರತಾಪ್. ಅಕ್ಕ ಅಂತ ಕರಿಬೇಡ ನೀನು. ಆ ಯೋಗ್ಯತೆನ ನೀನು ಕಳ್ಕೊಂಡ್ಬಿಟ್ಟಿದೀಯ. ಹೌದಕ್ಕ, ನಾನು ಅಯೋಗ್ಯ. ಆದ್ರೂ ಒಡ ಹುಟ್ಟಿದವನು ಅನ್ನೋದು ಸುಳ್ಳಾಗತ್ತ? ಎಂತ ಅಪ್ಪನಿಗೆ ಎಂತ ಮಗ ಹುಟ್ಟಿದ್ಯೋ ನೀನು. ಊರಲ್ಲಿ ಯಾರು ಅಪ್ಪನ ಮುಂದೆ ತಲೆ ಎತ್ತಿ ಮಾತಾಡ್ತಾ ಇರ್ಲಿಲ್ಲ. ಅಷ್ಟು ಗೌರವನ ಉಳಿಸ್ಕೊಂಡಿದ್ರು. ಆದ್ರೆ ನೀನು ಯಾರ ಮುಂದೆನೂ ತಲೆ ಎತ್ತಕ್ ಆಗ್ತಿಲ್ಲ. ಅಂತ ಪರಿಸ್ಥಿತಿನ ತಂದ್ಕೊಂಡ್ಬಿಟ್ಟಿದೀಯ. ನಮ್ಮ ವಂಶದ ಮಾನ ಮರ್ಯಾದೆ ಗೌರವನ ಹರಾಜಾಕಕ್ಕೆ ನೀನು ಹುಟ್ಟಿದ್ಯಾ ಕಣೋ. ತಿದ್ಕೋತೀನಕ್ಕ. ಇನ್ನೂ ತಿದ್ಕೋಬೇಕು. ಪೊಲೀಸ್ ಸ್ಟೇಷನ್ ಒಂದು ಕಂಡಿರ್ಲಿಲ್ಲ ನೀನು. ಅದು ಆಗೋಗ್ಲಿ. ಬೇಡ ಕಣೆ ಅಕ್ಕ. ಪೊಲೀಸ್ನವ್ರು ಹೊಡೆಯೋ ಹೊಡೆತ ತಡ್ಕೊಳ್ಳೋ ವಯಸ್ಸಲ್ಲ ಕಣೆ ನಂದು. ಈಗ ಹೊಡೆದಿರೋ ಹೊಡೆತದಿಂದ ಸೋತು ಹೋಗಿದ್ದೀನಿ ಕಣೆ ನಾನು. ಏನ್ ಮಾಡ್ತೀಯ?
ಆಸೆ ಈ ಹಾಳಾದ ಜನ್ಮಕ್ಕೆ. ಎಲ್ರ ಜೊತೆ ಸರಿ ಹೊಂದೋ ಹಂಗೆ ಬದುಕಬೇಕು ಅನ್ನೋ ಅನಿವಾರ್ಯತೆ ಕಣೆ. ನೀನೇನು ಇಲ್ಲಿ ಆರಾಮಾಗಿದೀಯ, ಅಲ್ಲಿ ಊರಲ್ಲಿ ನಮ್ಮ ಕಷ್ಟ ಕೇಳೋರು ಯಾರೇ ಅಕ್ಕ? 3 ವರ್ಷ ಆಯ್ತು, ಬೆಳೆನೇ ಬಂದಿಲ್ಲ ಕಣೆ. 2 ವರ್ಷದಿಂದ ನೆರೆ, ಈ ವರ್ಷ ಬೆಳೆನೆ ಕೈಗತ್ತಿಲ್ಲ ಕಣೆ. ಊರಲ್ಲಿ ಎಲ್ಲೆಲ್ಲಿ ಸಾಧ್ಯ ಆಗತ್ತೋ ಎಲ್ಲ ಕಡೆನೂ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಕ್ಕ. ವಾರಕ್ಕೆ 2 ದಿನ ಮನೆಯಲ್ಲಿ ಒಲೆ ಹಚ್ಚಿದ್ರೆ ಅದೇ ಹೆಚ್ಚು ಕಣೆ. ಕೆಲಸ ಮಾಡಕ್ಕೆ ತೋಳಲ್ಲಿ ಶಕ್ತಿ ಇಲ್ಲ. ಅದಕ್ಕೆ ಬುದ್ಧಿಗೆ ಸ್ವಲ್ಪ ಕೆಲಸ ಕೊಟ್ಟೆ ಕಣೆ. ಇನ್ನೊಬ್ಬರ ಮನೆ ಹಾಳು ಮಾಡೋದನ್ನ ಬುದ್ಧಿ ಏನಲ್ಲ, ವಿನಾಶ ಅಂತಾರೆ. ಯಾರ ಮನೆ ವಿನಾಶ ಮಾಡಿದ್ನಿ ಅಕ್ಕ ನಾನು? ಯಾರ ಮನೆ ವಿನಾಶ ಮಾಡಿದೆ? ನಿನ್ನ 25ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿನ ಅದ್ದೂರಿಯಿಂದ ಮಾಡಿ ಖುಷಿ ಪಟ್ಟೆ ಕಣೆ ನಾನು, ಸಂಭ್ರಮ ಪಟ್ಟೆ ಕಣೆ ನಾನು. ವಿನುತ ಕುಗ್ಗು ಹೋಗಿದ್ಲು, ಬಹಳ ಕಷ್ಟದಲ್ಲಿದ್ಲು. ಅವಳಿಗೆ ಸಹಾಯ ಆಗ್ಲಿ ಅಂತ ಇಷ್ಟೆಲ್ಲ ಮಾಡಿದ್ನೆ ನಾನು. ಇಲ್ಲ ಶ್ರೀನಿವಾಸ, ಈ ಜನ್ಮದಲ್ಲಿ ನಿನ್ನ ಬುದ್ಧಿ ಬರೋದಿಲ್ಲ. ಬುದ್ಧಿ ಬಂದಿದೆ ಅಕ್ಕ, ನಾನು ಬದಲಾಗ್ತೀನಿ ಅಕ್ಕ. ಅಕ್ಕ, ಇದು ಒಂದೇ ಒಂದ್ಸರ್ತಿ ಪೊಲೀಸ್ನವರಿಂದ ನನ್ನನ್ನ ಕಾಪಾಡೆ. ಇದು ಯಾವತ್ತೂ ನಾನು ನಿನ್ನ ಮುಖ ತೋರಿಸೋದಿಲ್ಲ. ಹಾಗೇನಾದ್ರೂ ಒಂದು ವೇಳೆ ನಾನು ನಿನ್ ಮುಂದೆ ಬಂದ್ರೆ ನನ್ನ ಕೂತ್ಗೆ ಕತ್ತರಿಸ್ಬಿಡೆ. ನನ್ ಬಿಡಿಸೋದು ಇಲ್ಲ, ನಂಗೆ ಆ ಪಾಪ ಬೇಕಾಗೂ ಇಲ್ಲ. ಹಾಗನ್ಬೇಡ ಅಕ್ಕ, ಇದು ಒಂದೇ ಒಂದ್ಸರ್ತಿ ನನ್ನನ್ನು ಕಾಪಾಡೆ. ನಿನ್ ಕಾಲು ಹಿಡಿದು ಬೇಡ್ಕೊತೀನಿ. ಇಲ್ಲ ಶ್ರೀನಿವಾಸ, ಈ ಸಲ ನಾನು ನನ್ನ ಮನ್ಸಿನ ಮಾತು ಕೇಳಲ್ಲ, ನನ್ನ ವಿವೇಕದ ಮಾತು ಕೇಳ್ತೀನಿ. ಆಗೋ ಶಿಕ್ಷಣ ಅನುಭವಿಸ್ಬಿಟ್ ಬಾ. ಈಗಷ್ಟೇ ಹೇಳಿದ್ಯಲ್ಲ, ನೀನ್ ವಾಪಸ್ ಬಂದ್ಮೇಲೆ ಹಾಗೆ ಇರುವಂತೆ. ಇವತ್ತಿಂದ ನನ್ನ ಪಾಲಿಗೆ ನನ್ನ ತಮ್ಮ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀನಿ. ಸರಿ ಹೋಗುತ್ತೆ ಮಾವ, ಉಪ್ಪಿನ ಚಾಕ. ಇಲ್ಲ ಇಲ್ಲ, ಆಗೋಯ್ತು ಆಗೋಯ್ತು. ನಾನ್ ನಂಬಿದವರು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಮಾಡಬಾರ್ದು ಕೆಲಸ ಎಲ್ಲ ಮಾಡಿದೆ ಅವ್ರಿಗೋಸ್ಕರ. ಆದ್ರೆ ಇವತ್ತು ಅವರೆಲ್ಲರೂ ನನ್ನ ಕೈ ಬಿಟ್ಬಿಟ್ರು. ಆದ್ರೆ ಇವತ್ತು ನೀನ್ ನನ್ನ ಕೈ ಹಿಡಿದು ಆರೈಕೆ ಮಾಡ್ತಾ ಇದ್ದೇನೆ ತಾನೆ. ಸಾವಿತ್ರಿ, ಅವರು ಉದ್ಧಾರ ಆಗ್ಬೇಕು, ನಿನಗೆ ಕೆಡಕಾಗಬೇಕು ಅಂತ ಎಷ್ಟೆಲ್ಲ ಮಾಡಿದೆ. ನನ್ನನ್ನು ಕ್ಷಮಿಸ್ಬಿಡೆ, ನನ್ನನ್ನು ಕ್ಷಮಿಸ್ಬಿಡೆ. ಕೈ ಮುಗಿಬೇಡಿ. ನೀರ್ ಕೊಡ್ಲಾ? ಸ್ವಲ್ಪ ನೀರು ಕೊಡಿ. ನೀವೆಲ್ಲ ಊರಲ್ಲಿದ್ದಾಗ ನೀನು ದರಿದ್ರ ನಕ್ಷತ್ರದವಳು ಅಂತ ಬೈದೆ. ನಿನಗೆ ಕೊಡಬಾರದು ಕಾಟ ಎಲ್ಲ ಕೊಟ್ಟೆ.
ಅವತ್ತು ನೀನು ಹಾಕಿದ ಕಣ್ಣೀರಿನ ಶಾಪ ಇವತ್ತು ನಾನು ಅನುಭವಿಸ್ತಾ ಇದ್ದೀನಮ್ಮ. ನಾನು ಯಾರಿಗೂ ಶಾಪ ಹಾಕ್ಲಿಲ್ಲ ಮಾವ. ಇಲ್ಲಮ್ಮ ಸಾವಿತ್ರಿ, ನಿನ್ನ ಶಾಪ ತಗೊಳ್ಳೋ ಯೋಗ್ಯತೆನೇ ಇದ್ದಿರೋ ಜಂತು ನಾನು. ನಿನಗಷ್ಟೆಲ್ಲ ಕಾಟ ಕೊಟ್ರು ಇವತ್ತು ನನ್ನ ಕೈ ಹಿಡಿದು ನನಗೆ ಆರೈಕೆ ಮಾಡ್ತಿದ್ಯಲ್ಲ, ದೊಡ್ಡೋಳ ತಾಯಿ ನೀನು. ಮಾವ, ದೊಡ್ಡೋರು ನೀವು, ಕೈ ಮುಗಿಬೇಡಿ. ಸಾವಿತ್ರಿ, ನಾನು ಮಾಡಿರೋ ಪಾಪಗಳನ್ನೆಲ್ಲ ತೊಳ್ಕೊಳ್ಳೋದಕ್ಕೆ ನಿನ್ನ ಕಾಲು ಹಿಡ್ಕೊಂಡ್ರು ತಪ್ಪಿಲ್ಲಮ್ಮ. ದೊಡ್ಡೋರ್ ಚಿಕ್ಕೋಲ್ ಕಾಲಿಗೆ ಬಿದ್ದ ಶ್ರೇಯಸ್ಸಲ್ಲ. ಊರಲ್ಲಿ ನಿಮ್ಮತ್ತೆ ಇದ್ದಾಳಲ್ಲ, BP, ಶುಗರು ಎಲ್ಲ ಕಾಯಿಲೆಗಳಿಂದ ನರಳ್ತಾ ಇದ್ದಾಳೆ. ಅಕಸ್ಮಾತ್ ನಾನೇನಾದ್ರೂ ಜೈಲು ಸೇರ್ಬಿಟ್ರೆ ಅವಳು ಅನಾಥ ಹೆಣ ಆಗ್ಬಿಡ್ತಾಳೆ. ತಾಯಿ, ಹೇಳಿ ಮಾವ, ನಾನೇನ್ ಮಾಡ್ಬೇಕು? ನೀನು ಈ ಮಾತು ಕೇಳಬೇಕಾಗಿತ್ತು ಸಾವಿತ್ರಿ. ಹೇಗಾದ್ರೂ ಮಾಡಿ ನನ್ನ ಪರವಾಗಿ ನಿಮ್ಮ ಮಾವನ ಹತ್ರ ಮಾತಾಡು. ನಾನು ಜೈಲ್ಗೆ ಹೋಗೋದನ್ನ ತಪ್ಪಿಸು ತಾಯಿ. ನಿನ್ನ ಮೇಲೆ ಆಣೆ ಮಾಡ್ತೀನಿ, ಇನ್ಯಾವತ್ತೂ ಇಂತಹ ಕೆಟ್ಟ ಯೋಚನೆಗಳನ್ನು ಮಾಡೋದಿಲ್ಲ ನಾನು. ದಯವಿಟ್ಟು ನನ್ನನ್ನು ಕಾಪಾಡು ಸಾವಿತ್ರಿ. ಆಯ್ತು ಮಾವ, ಮಾವನ ಹತ್ರ ನಾನ್ ಮಾತಾಡ್ತೀನಿ. ನಿಜವಾಗ್ಲೂ ಮಾತಾಡ್ತೀನಿ. ಸಾವಿತ್ರಿ, ನಿಮ್ಮ ಮಾವನ್ನ ಪೊಲೀಸ್ನವ್ರು ಕರೀತಾ ಇದ್ದಾರೆ, ಕಳ್ಸು. ಅಮ್ಮ, ಅದು ಯಜಮಾನಿಕೆ ಎಲ್ಲ ಮಾಡಕ್ ಹೋಗ್ಬೇಡ, ಸುಮ್ಮನೆ ಕಳ್ಸ್ಕೊಡು. ನೀನ್ ಬಾ ಒಳಗಡೆ. ಸಾಧಾರಣ ಇಲ್ಲಿವರೆಗೂ ಎಲ್ಲಾರ ಹತ್ರನೂ ಕಣ್ಣೀರ್ ಸುರಿಸ್ತೆ, ಏನು ವರ್ಕೌಟ್ ಆಗ್ಲಿಲ್ಲ. ಈಗ ಆವಾಜ್ ಆಗ್ತಾ ಇದ್ಯಾ? ನಡಿ ಸ್ಟೇಷನ್ಗೆ, ತೋರಿಸ್ತೀನಿ. ಯಾರ್ಯಾರಿದ್ದಾರೋ ಎಲ್ರು ಈಚೆ ಬರ್ಬೇಕಾಗಿ ಮಾಡ್ತೀನಿ. ನಡ. ಬುದ್ಧಿ ಅನ್ನೋದು ನಾಯಿ ಬಾಲ ಇದ್ದಾಗೆ. ಏನ್ ನೋಡ್ತೀಯ? ಹೋಗು. ಹೋಗ್ತೀನಿ. ಏನಿಲ್ಲ ಜಾಂಡ ಉಡ್ಕೊಂಡಿರೋದಿಲ್ಲ ನಾನು. ನನ್ನ ಜೊತೆ ಯಾರ್ಯಾರು ಇನ್ವಾಲ್ವ್ ಆಗಿದ್ರೋ ಎಲ್ರನ್ನು ಕರ್ಕೊಂಡೇ ಹೋಗೋದು ನಾನು. ಆಯ್ತಾಯ್ತು, ಅವರು ನಿನ್ನ ಹಾಗೆ ಅಟ್ಕಚ್ಬಗಳಾಗಿರ್ತಾರೆ. ಕರ್ಕೋ, ನಿನ್ ಜೊತೆ ಅವರು ಬುದ್ಧಿ ಕಲೀಲಿ. ನಡಿಯಪ್ಪ, ಸಾಕ್ಷಿಗೆ ಹೆಲ್ಪ್ ಆಗುತ್ತೆ ಅಂತ ಕರ್ಕೊಂಬಂದೆ, ಏನು ಹೆಲ್ಪ್ ಆಗ್ಲಿಲ್ಲ. ಖಾಲಿ ಖಾಲಿ ಮಾಡ್ಕೆ ನೀನು. ನಡಿ. ತಳ್ಳಿಬಿಡ್ರಿ, ನೋವತ್ತೆ. ನೋವುತ್ತಾ? 25 ಲಕ್ಷಕ್ಕೆ ನಾಮ ಹಾಕ್ಬೇಕಾದ್ರೆ ಸುಖ ಇತ್ತು, ಈಗ ನೋಯುತ್ತಾ? 25 ಲಕ್ಷ ರೂಪಾಯಿ ಪೂರ್ತಿ ನಾನೊಬ್ಬನೇ ನಾಮ ಹಾಕ್ಲಿಲ್ಲ ರೀ. ನಾನು ಹಳ್ಳಿ ಮುಖ, ನನಗೆ ಅವೆಲ್ಲ ಗೊತ್ತಾಗೋದಿಲ್ಲ. ನನಗೆ ಕ್ರಿಮಿನಾಶಕಗಳು ಗೊತ್ತೇ ಹೊರತು ಕಂಪ್ನಿ ನಾಶ ಮಾಡೋದು ಗೊತ್ತಿಲ್ಲ. ಹಾಗಾದ್ರೆ ಯಾರು ನಿಮ್ಮ ಮನೆಯಲ್ಲಿ ಅಡಿ ಹಾಕೊಟ್ಟಿ ನಿನ್ಗೆ? ಯಾರು ಅಂತ ಹೇಳಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತೀರಾ? ಖಂಡಿತ ಅರೆಸ್ಟ್ ಮಾಡ್ತೀನಿ. ನನ್ನಿಂದ ಅದನ್ನೇ ಕೇಳ್ತಾರ. ನನ್ನಿನ್ನ ಡ್ಯೂಟಿಗೆ ನಿಯತ್ತು ನಾನು. ಇಲ್ಲ ಅಂದ್ರೆ ಮಿನಿಸ್ಟರ್ನ ಅರೆಸ್ಟ್ ಮಾಡಿಸ್ಕೊಡ್ತೀನಿ. ನಾನು ಆಗ್ತಾ ಇರಲ್ಲ, ಗೊತ್ತಾಯ್ತಾ? ನಾನು ಯಾರು ಅಂತ ಹೇಳಿದ್ರೆ ಈಗಲೇ ಅರೆಸ್ಟ್ ಮಾಡ್ಬೇಕು. ಈಗ ಕ್ಷಣನೇ ಮಾಡ್ತೀನಿ. ಯಾರು ಅಂತ ಹೇಳು. ನನಗೆ ಈ ಮನೆ ಹಾಳು ಐಡಿಯಾ ಕೊಟ್ಟನು ಪ್ರತಾಪ್.
ಜೀವನನೇ ಹಾಳು ಮಾಡ್ಬಿಟ್ನಲ್ಲ ಅಕ್ಕ. ಪ್ರತಾಪ್ ಜೈಲಿಗೆ ಸೇರಿದ್ರು ಅವ್ರ ಲೈಫ್ ಹಾಳಾಗೋಗುತ್ತಲ್ಲ ಅಕ್ಕ. ಯಾಕೆ ಹಾಗನ್ಕೋತೀಯ ವಿನು? ಇನ್ನೇನೆ ಅಕ್ಕ, ಜೈಲಿಗೆ ಸೇರಿದ್ಮೇಲೆ ಇನ್ನೇನೇ ಉಳಿಯುತ್ತೆ? ಇಲ್ಲ, ನಾನ್ ಸುಮ್ನೆ ಕೂತ್ಕೊಳಕಿಲ್ಲ, ಕೂತ್ಕೋಬಾರ್ದು. ನಾನ್ ನಮ್ಮ ಬಾಸ್ನ ಬಿಡ್ಸ್ಕೊ ಬರ್ತೀನಿ. ಸತ್ಯ, ಒಂದ್ ನಿಮಿಷ. ಏನ್ ಮಾಡ್ತಾ ಇದ್ದೀರಾ ನೀವು? ಪ್ರತಾಪ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ ತಕ್ಷಣ ಬಾಪ ಕರ್ಕೊಂಡು ಹೋಗು ಅಂತ ಅವ್ರು ಬಿಟ್ಕೊಟ್ಬಿಡ್ತಾರೆ ಅನ್ಕೊಂಡಿದ್ದೀರಾ? ನಮ್ಗೇನ್ ಪ್ರತಾಪ್ ಜೈಲಲ್ಲೇ ಇರ್ಲಿ ಅಂತ ಆಸೆನಾ? ಅಲ್ಲ ಸಾವಿತ್ರಿ, ನಾನು ಅಷ್ಟೊಂದು ಪೆದ್ದು ಅಂತ ಮಾಡ್ಕೊಂಡಿದ್ಯಾ? ನಂಗೂ ಗೊತ್ತೈತೆ, ಲಾಯರ್ ಆಫೀಸಿಗೆ ಹೋಗ್ತೀನಿ, ಲಾಯರ್ನ ಕರ್ಕೊಂಡೋಗಿ ಬಾಸ್ನ ಬಿಡ್ಸ್ಕೊ ಬರ್ತೀನಿ. ನಿಮಗೆ ಹೇಗ್ ಗೊತ್ತಾಗುತ್ತೆ ಯಾವ ಲಾಯರು ಅಂತ? ಅವ್ರು ಸಿವಿಲ್ಲೋ ಕ್ರಿಮಿನಲ್ಲೋ ಅಂತ ನೀವ್ ಹೇಗ್ ಕಂಡಿಡಿತೀರಾ? ಕರಿಕೋಟ್ ಹಾಕೊಂಡಿರ್ತಾರಲ್ಲ. ಪೆದ್ದಾಗಿ ಮಾತಾಡ್ಬೇಡಿ ಸತ್ಯ. ನಮಗ್ ಗೊತ್ತಿರೋ ಲಾಯರೇ ಆಗ್ಬೇಕು. ಮಾತಾಡ್ಸಿದ್ರೆ ಗೊತ್ತಾಯ್ತಾರೆ. ನೀನ್ ನನ್ ತಡಿಬೇಡ ಸಾವಿತ್ರಿ. ಬಾಸ್ನ ಈ ಸಮಯದಾಗ ನಾ ಕೈ ಬಿಡಬಾರ್ದು. ಅವ್ರ ಮನೆಗೆ ಬರೋ ತನಕ ನಂಗೆ ನೆಮ್ಮದಿ ಇಲ್ಲ. ಯಾವ್ದೋ ಪೆದ್ ಲಾಯರ್ನ ಹಿಡಿದು ಆಗೋ ಕೆಲಸನ ಇನ್ನಷ್ಟು ಹಾಳು ಮಾಡ್ಬೇಡಿ ಸತ್ಯ. ಹಾಗಂತ ಮನೇಲಿ ಅಳ್ತಾ ಕುದಿದ್ರೆ ಬಾಸ್ ಬಂದ್ಬಿಡ್ತಾರಾ? ಇಲ್ಲ, ನೀವು ಲಾಯರ್ನ ಕರ್ಕೊಂಡು ಹೋಗಿ ಪ್ರತಾಪ್ನ ಬಿಟ್ಬಿಡಿ ಅಂದ್ರೆ ಬಿಟ್ಬಿಡ್ತಾರಾ? ಯೋಚನೆ ಮಾಡಿ ಸತ್ಯ. ಸ್ಟೇಷನ್ ಅಲ್ಲಿ ಪ್ರತಾಪ್ ಒಬ್ರೇ ಅಲ್ಲ, ಮಾವನು ಇದಾರೆ. ಆ ವಯ್ಯ ಜೈಲ್ನ ಕೊಳಿಲಿ ಬಿಡೋ. ಅವನಿಂದಾನೆ ಇಷ್ಟೆಲ್ಲ ಆಗಿದ್ದು. ಅವನ ಬಗ್ಗೆ ಚಿಂತೆ ಮಾಡ್ತಿಲ್ಲ ಸಾವಿತ್ರಿ. ಚಿಂತೆ ಅಲ್ಲ, ವಿವೇಕ. ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸು ಅಂತ ಆದ್ಮೇಲೆ ಅವ್ರನ್ನ ಕರ್ಕೊಂಡು ಹೋಗಿ ಕೋರ್ಟ್ಗೆ ನಿಲ್ಸೋ ತನಕ ಸುಮ್ನೆ ಇರಲ್ಲ. ನಮಗ್ ಬೇಲ್ ಬೇಕು ಅಂತ ಆದ್ರೆ ನಾವು ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಸುಮ್ನೆ ಹೀಗೆ ಹಾರಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಸತ್ಯ. ತಾಳ್ಮೆಯಿಂದ ಕೂತು ಯೋಚನೆ ಮಾಡ್ಬೇಕು. ಕರ್ಮ ನಮ್ದು. ಈ ಸಮಯದಾಗಿ ಬಾಸ್ನ ಬಿಡ್ಸ್ಕೊಳಕ್ಕಾಗ್ತಿಲ್ಲ ನಮಗೆ. ಈ ವಸುಂಧರಾ ಆಂಟಿ ನಂಬರ್ ಯಾಕೆ ನಾಟ್ ರೀಚಬಲ್ ಬರ್ತಿದೆ? ಹಲೋ, ಲಾಯರ್ ಸುಜಾತ ಅವರಾ? ಮೇಡಮ್, ನನ್ನ ಹೆಸರು ವಿನುತಾ ಅಂತ. ನನ್ನ ಗಂಡನ ಪೊಲೀಸವ್ರು ಅರೆಸ್ಟ್ ಮಾಡಿದ್ದಾರೆ ಮೇಡಮ್. ಇಲ್ಲ, ಚೀಟಿಂಗ್ ಕೇಸ್ ಅಲ್ಲ ಮೇಡಮ್, ಫ್ರಾಡ್ ಅಂತ. ಅವರು ತುಂಬಾ ಇನ್ನೋಸೆಂಟ್ ಮೇಡಮ್. ಬೇಲ್ಗೆ ಅಪ್ಲೈ ಮಾಡಬೇಕಾಗಿತ್ತು. ಎಷ್ಟು ದಿನ ಮೇಡಮ್? 1 ವಾರ ಆಗದೆ ಬೇಲ್ ಕೊಡ್ಸಕ್ಕಾಗಲ್ವಾ ಮೇಡಮ್? ಪ್ಲೀಸ್ ಮೇಡಮ್, ಹೇಗಾದ್ರೂ ಟ್ರೈ ಮಾಡಿ ಮೇಡಮ್ ಪ್ಲೀಸ್. ಅವ್ರ ಮನೆಗೆ ಬಂದ್ರೆ ಸಾಕು, ಬೇಕಾದ್ರೆ ಕೋರ್ಟಲ್ಲಿ ಕೇಸ್ ನಡೀತಿರ್ಲಿ ಮೇಡಮ್. ಹೌದಾ? ಥ್ಯಾಂಕ್ ಯು ಮೇಡಮ್. ಹಲೋ, ಲಾಯರ್ ಸದಾಶಿವರಾವ್ ಅವರ? ಸರ್, ನನ್ನ ಹೆಸರು ವಿನುತಾ ಅಂತ. ನನ್ನ ಗಂಡನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೇಲ್ ಕೊಡಿಸ್ಬೇಕಿತ್ತಲ್ಲ ಸರ್. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಸರ್, ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ಅವ್ರ ಮನೆಗೆ ಬಂದ್ರೆ ಸಾಕು ಸರ್. ಸರ್ ಪ್ಲೀಸ್ ಸರ್, ಇವತ್ತೇನಾದ್ರೂ ಮಾಡಿ ಸರ್. 1 ವಾರದವರೆಗೂ ಕಾಯಕ್ಕಾಗಲ್ಲ ಸರ್. ಆಗಲ್ವಾ? ಹೇಗೆ ಸಮಾಧಾನ ಮಾಡೋದು? ನಮ್ಮ ಪಾಲಿನ ಎಲ್ಲ ದಾರಿಗಳು ಮುಚ್ಚೋಗಿದೆಯಲ್ಲಮ್ಮ. ಹಾಗನ್ಬೇಡ್ವೆ. ದೇವ್ರು ಯಾವ್ದಾದ್ರೂ ಒಂದ್ ದಾರಿ ಉಳಿಸೇ ಇರ್ತಾನೆ. ನಾವ್ ಹೇಗೆ ಹೋಗಿರ್ತೀವೋ ಹಾಗೆ ವಾಪಸ್ ದಾರಿ ಒಂದಂತೂ ಇದ್ದೇ ಇರತ್ತಲ್ವಾ? ನಮ್ಮ ಆ ದಾರಿನೂ ಕಷ್ಟ ಇದೆ. ಯಾವ್ದಿದ್ದು? ಪ್ರತಾಪ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಆದಿತ್ಯ ಎಂಟರ್ಪ್ರೈಸಸ್ನವರು. ಈ ಕಂಪ್ಲೇಂಟ್ ವಾಪಸ್ ತಗೋಬೇಕಾಗಿರೋದು ಅವರೇ ಅಲ್ವಮ್ಮ? ಆದ್ರೆ ಅದೆಲ್ಲ ಆಗಲ್ಲಮ್ಮ. ಪ್ರಯತ್ನ ಅಂತೂ ಮಾಡ್ಬೋದಲ್ಲೇ? ನಾನು ಹೋಗಿ ಹೇಳಕ್ಕಾಗತ್ತೆ ನಮ್ಮ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ? ನಾನು ಹೇಳ್ದೆ ಅಂತ ಆ ಕಂಪ್ನಿಯವ್ರೇನ್ ಕಂಪ್ಲೇಂಟ್ ವಾಪಸ್ ತಗೋತಾರ? ಇಲ್ಲ ಅಲ್ವಾ? ನೀನ್ ಹೋಗ್ಬೇಡ ಕಣೆ, ನಿಮ್ ಮಾವ ಹೋಗ್ಬೋದಲ್ವಾ? ಹೌದಮ್ಮ, ಮಾವ ಆ ಕಂಪನಿಗೆ ಅಷ್ಟೊಂದು ವ್ಯವಹಾರ ಲಾಭ ಕೊಟ್ಟಿದ್ದಾರೆ. ಮುಂದೆನೂ ಅದನ್ನ ಮುಂದುವರಿಸಬೇಕು ಅನ್ನೋ ಕಾರಣಕ್ಕೆ ಅವ್ರ ಮಾವನ ಮಾತು ಕೇಳ್ತಾರೆ. ಹಾಗಾದ್ರೆ ಕೇಳು. ತಮಾಷೆ ಮಾಡ್ತಿದ್ಯಮ್ಮ? ಇಷ್ಟೆಲ್ಲ ಮಾಡಿದೀವಿ ನಾವು, ಯಾವ ಮುಖ ಹೊತ್ಕೊಂಡು ಹೋಗಿ ಕೇಳಲಿ? ನಾನು ಕೇಳಿದ್ರು ಮಾವ ನನ್ನ ಮಾತನ್ನ ನಡ್ಸ್ಕೊಡ್ತಾರಮ್ಮ?
ನೀನೊಬ್ಳೆ ಹೋಗ್ಬೇಡ್ವೆ, ಸಾವಿತ್ರಿನ ಜೊತೆ ಕರ್ಕೊಂಡು ಹೋಗು. ಅಕ್ಕ, ಅವಳು ಬಿಟ್ಟಿದ್ದೀನ ನಾನು? ಎಷ್ಟೆಲ್ಲ ಅವಮಾನ ಮಾಡಿದ್ದೀನಿ ಅವಳಿಗೆ, ಎಷ್ಟು ಕೆಟ್ಟ ಮಾತುಗಳಲ್ಲಿ ಬೈದಿದ್ದೀನಿ ಅವಳಿಗೆ. ಅವಳು ಒಪ್ತಾಳೆ ನಮ್ಮ ಮಾವನ ಹತ್ರ ಕೇಳಕ್ಕೆ? ನಿಮ್ಮ ಅಕ್ಕನ ನೀನು ಇಷ್ಟೇ ನೀನು ಅರ್ಥ ಮಾಡ್ಕೊಂಡಿರೋದು.